ಮುತ್ಯ ಕೂರ್ಸಳ ಈಗ ಗುಂಡಾಣ ಬಂದ ನೋಡು, ಗುಂಡಾಣ ಬಂದ ನೋಡು, ಗುಂಡಾಣ ಬಂದ ನೋಡು. ಅವ ಬಂದಾಗ ನಗಿಸ್ತೀನಲ್ಲ, ಜರ ನಗು. ಆ ಮುತ್ಯ ನಗಬೇಕಂತೆ. ಪುಸ್ತಕ ನಕ್ಕಂದ್ರೆ ಎದ ಕೂತಾರ ಉಳಿತೀರಿ. ಆ ಪುಸ್ತಕನೇ ಅಲ್ತ ಆರಾಮಿದ್ದೀರಿ ಎಲ್ಲಾರು ಅಂದ್ರೆ ಯಾವ ಉಳಿತಾನ ಹೂ ಅನ್ಬೇಕ. ಹಂಗ ಮತ್ತ ಬೆಳೆಯಲಿಗ ಗುಂಡಾಣ ಬಂದಾಗೊಮ್ಮೆ ಏನ್ ಮಾಡ್ತೀನಿ, ಚಾ ಕೊಡ್ತೀನಿ, ನಾಷ್ಟ ಕೊಡ್ತೀನಿ. ಈಗ ಬಂದ ನೋಡು, ಜರಾನೇ ಸರ್ದು ಅವನಿಗೆ ಜಾಗ ಕೊಡು. ಅವನಿಗೆ ಸರಿಬೇಕಂತ ಅವನ ಜಾಗಕ್ಕೆ ನಾ ಕೂಡ್ಬೇಕಂತ. ನನ್ನ ಮಗನಿಗೆ ಹಳ್ಳಿ ಗಿಳಿ ಒತ್ತಿ ಮೂರ್ ತುಂಬ ಹೆಣ ಮಾಡಿ ನಡೆಸ್ಬೇಕಂತಾರೋ ಏನೋ. ಆ ಸಂದರ್ಭದಲ್ಲಿ ಅಳತಕ್ಕಂತ ಸನ್ನಿವೇಶ ಮಾತ್ರ ನಮ್ಮ ಕನ್ನಡ ನಾಡಿನ ನಮ್ಮ ತಾಯಂದ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗಿಲ್ಲ. ಬಂಧುಗಳೇ, ತಾಯಂದ್ರೆ, ನಮ್ಮಪ್ಪದೇರೆ, ನಿಮ್ಮೆಲ್ಲರೇ ಕೇಳಿಕೊಳ್ಳೋದಿಷ್ಟೇ. ಇವತ್ತು ಮಾನವೀಯತೆಗೆ ಪ್ರತೀಕವಾಗಿರ್ತಕ್ಕಂಥ ಇಂಥ ಅಧ್ಯಾತ್ಮದ ಚಿಂತನೆಯನ್ನು ಉಳಿಸ್ಕೊಂಡು ಬರ್ತಾ ಇದಿರಲ್ಲ ಕಮಿಟಿಯವರೇ, ಅಧ್ಯಕ್ಷರಾಗಿರ್ತಕ್ಕಂಥ ಕಾಳಪ್ಪ ಸರ್ ಅವರೇ, ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಹೃದಯ ಸದಸ್ಯರೇ, ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯವಂತರಾಗಿರ್ರಿ, 100 ವರ್ಷಗಳ ಕಾಲ ಬದುಕ್ರಿ. ಯಾಕಂತಂದ್ರೆ ಇಂಥ ಕಾರ್ಯವನ್ನು ಮಾಡ್ತಕ್ಕಂಥ ಜನ ಕಡಿಮೆ ಆಗಿದೆ. ಬರೇ ಸಮಯಕ್ಕನುಸಾರವಾಗಿ ಏನ್ ಬರ್ತದ ಏನಿಲ್ಲ ಅದರ ಕಡೆ ಚಿತ್ತಿರ್ತಕ್ಕಂಥ ಜನ ಹೆಚ್ಚಿಗಾಗಿರುವಾಗ ಇವತ್ತು ನೀವೆಲ್ಲ ಬಡತನದ ಮಧ್ಯೆ ಹಳ್ಳಿಯಿಂದ ಬಂದವರಿದ್ದೀರಿ. ನಾವು ಬಂದು ಅಷ್ಟೇ ಜೀವನ ಕಳೆಯೋದಲ್ಲ, ಅದರ ಜೊತೆಯಲ್ಲಿ ಬದುಕನ್ನ ಸಾಗಿಸ್ಬೇಕಂತಕ್ಕಂಥ ಮಾತನ್ನ ಸಾಗಿಸುವ ಹಾಗೆ ನಮ್ಮ ಮಕ್ಕಳಿಗೆ ಮುಂದಿನ ಸಂಸ್ಕಾರವನ್ನು ಕೊಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಿಮಗೆ ನಾನು ಅನಂತ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ, ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಿಮಗೆಲ್ಲ ನಾನು ರಂಜನೆ ಮಾಡಬಹುದು. ಈ ಒಂದು ವೇದಿಕೆ ಮೇಲೆ ಅದೆಲ್ಲ ಆ ತರದ ರಂಜನೆ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ಯಾಕಂದ್ರೆ ಇದು ವ್ಯಾಸಪೀಠ. 18 ಪುರಾಣಗಳಲ್ಲಿ ಬರ್ತಕ್ಕಂಥದ್ದು ಒಂದೇ ಒಂದು ಮಾತು ಏನಂದ್ರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಯ ಪಾಪಾಯ ಪರಪೀಡಿನಂ ಅಂತಕ್ಕಂಥ ಮಾತನ್ನ ತಮಗೆಲ್ಲರೂ ಗೊತ್ತು. ಕೆ.ಸಿ. ಶಿವಪ್ಪನವರು ಬರೀತಾರೆ, ಈ ಪುರಾಣ ಪ್ರವಚನ ಅಧ್ಯಾತ್ಮ ಸತ್ಸಂಗ ಏನದಲ್ಲ, ಇದೊಂದು ಬರೀ, ಇದ್ರ ಒಳಗೆ ನೀ ಇಳಿ, ಮನದ ಮೈಲಿಗೆ ತೊಳಿ, ನಾನು ಯಾರು ಎಂಬುದು ತಿಳಿ ಅಂತಲಿಕ್ಕೆ ಇಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ನಾವೆಲ್ಲ ತಂಗಿ ಕುಂದ್ರೆ ಏನೋ ಜನ ನೀವೆಲ್ಲ ಇವತ್ತು ನಾನು ಕನ್ನಡ ನಾಡಿನ ತಾಯಂದ್ರ ಬಗ್ಗೆ ಯಾಕೆ ಪ್ರಶಂಸೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಸಾಮಾನ್ಯರಲ್ಲ. ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಮಹಾತ್ಮ ಗಾಂಧೀಜಿ ಅವರು ಬೆಂಗಳೂರಿಗೆ ಬಂದಿದ್ರು. ಬಂದಾಗ ದೇಣಿಗೆ ಕಲೆಕ್ಷನ್ ಮಾಡೋ ಸಲುವಾಗಿ ಬಂದಿದ್ರು. ನಮ್ಮ ನಾಡಿನ ಹೆಣ್ಮಕ್ಳದ ಶಕ್ತಿ ಎಷ್ಟದ ಅಂತ ಹೇಳೋ ಸಲುವಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಗಾಂಧೀಜಿ ಅವರು ಕುಂತಿದ್ರು, ಅಲ್ಲಿ ದೇಣಿಗೆ ಪಟ್ಟಿ ಇಟ್ಟಿದ್ರು. ಯಾರು ಏನ್ ಬೇಕು ಹಾಕ್ತಿದ್ರು, ರೊಕ್ಕ ಹಾಕಿದ್ರು, ರೂಪಾಯಿ ಹಾಕಿದ್ರು, ನೋಟ್ ಹಾಕಿದ್ರು, ಕೈದಾಗ ಬಂಗಾರ ಇದ್ರ ಹಾಕಿದ್ರು. ಕೊನೆಗೆ ಕೆಲವೊಬ್ಬ ಹೆಣ್ಣು ಮಕ್ಕಳು ಒಳ್ಳಾಗಿರ್ತಕ್ಕಂಥ ತಾಳಿ ಹಾಕೋದು. ತಾಳಿ ಹಾಕಿದ ಮೇಲೆ ಎಲ್ಲ ಚೆಕ್ ಮಾಡ್ಕೊತ ಬಂದ್ರು. ಅದ್ರ ಒಳಗಿರ್ತಕ್ಕಂಥ ತಾಳಿಯನ್ನ ನೋಡಿ ಮಹಾತ್ಮ ಗಾಂಧೀಜಿಯವರು ದಂಗಾದ್ರು. ಏನಿದು ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಧೈರ್ಯ ಸ್ಥೈರ್ಯ ಏನ್ರಮ್ಮ, ಗಂಡನೇ ದೇವರು ಅನ್ನೋವ ಈ ನಾಡಿನಲ್ಲಿ ಗಂಡನ ತಾಳಿಯನ್ನ ಹಾಕಿರಿ ಅಂದ ಮೇಲೆ ಅವಾಗ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಗಾಂಧೀಜಿ ಅವರಿಗೆ ಉತ್ತರ ಏನಂದ್ರೆ, ಸರ್ ನಮಗೆ ತಾಳಿ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ನಮಗೆ ತಾಳಿ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ದೇಶ ಉಳಿದ್ರೆ ಮಾತ್ರ ತಾಳಿ ಉಳಿತದೆ, ಹೊರತು ಇರದಿದ್ರೆ ಇಲ್ಲ ಅಂತಕ್ಕಂಥ ಮಾತು ಕೊಟ್ಟಿರ್ತಕ್ಕಂಥದ್ದು ನನ್ನ ಕನ್ನಡ ನಾಡಿನ ತಾಯಂದಿರು ನೀವೆಲ್ಲ. ಅದಕ್ಕಾಗಿ ನಿಮಗೆ ಹೆಚ್ಚಿಗೆ ನಾನು ಆ ಕಡೆ ನಮ್ಮ ಅಪ್ಪರ ಕಡೆ ನೋಡಲೇ ಆಗಿನ, ಬರೀ ನಿಮ್ಮ ಕಡೆ ಯಾಕೆ ನೋಡಕತ್ತೀನಿ ಅಂತಂದ್ರೆ, ನಮ್ಮ ಕಡೆ ಸರ್ಕಾರ ಇಲ್ಲ. ಏನ್ ನೋಡಮ್ಮ ನಾವು, ಏನಿದ್ರು ಸುರು ಬಸ್ ಚಾಲು ಆದಾಗ ದೇವರೇ ಬಲ್ಲ. ಅವ ಕಂಡಕ್ಟರ್ ಗಣಸರ ಹರ ಏನು ನೋಡಿಲ್ಲ, ಸತ್ತಾರ ಏನು ನೋಡಿಲ್ಲ. ಅವ ನಿಮ್ಗೆ ಆಧಾರ್ 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 ನಮ್ಮ ಸಣ್ಣಾಗ ಹುಚ್ಚದಾಗ ನಾವಾಗಿದೆ. ಅಪ್ಪೋ ಅದು ಕೇಳಬಾರ್ದಾಗಿನ ಪರಿಸ್ಥಿತಿ. ಅದು ಏನೇ ಅಲ್ರಿ ಯಾಕೆ ಸ್ವತಂತ್ರ ಸಿಕ್ಕ ಮೇಲೆ 80 ವರ್ಷ ಆದ್ರೂ ಕೂಡ ಇಲ್ಲಿ ತನ ಬಸ್ಸಿನ ಬಾಕಲು ಯಾರೂ ಮುರ್ತಿದ್ದಿಲ್ಲ. ಬಾಕಲು ಮುರಿದು ಕೊನೆಗಿಟ್ರಲ್ರಿ ನೀವಲ್ರಿ ಆಟಾಡಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲವೂ ಸುಮ್ಮನೆ ಹಾಸ್ಯಕ್ಕಾಗಿ ಸಂಗೀತಗಾರರು ಎಷ್ಟು ಅದ್ಭುತವಾಗಿ ಹಾಡಿದ್ರು. ನಿಜವಾಗಲೂ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತಬಲಾ ಬಾರಿಸಿದ್ರು ಬಹಳ ಆನಂದದಿಂದ. ಯಾಕಂದ್ರೆ ಸಪ್ತ ಸ್ವರಗಳ ಸಮೂಹ ಸಂಗೀತ ಸಾಧಿಸಲದು ಬಹು ಸ್ವಾರಸ್ಯ. ಆಪ್ತ ಸ್ವರಗಳ 5 ಒಟ್ಟಿನಲ್ಲಿ 12 ನಾದದ ಲಾಸ್ಯ. ಘನ ಗಂಭೀರ ಸುರಸ ಶುದ್ಧ ಸ್ವರಗಳ ಸಂಭ್ರಮವೇ ಸಂಭ್ರಮ. ತನು ಮನ ಪುಲಕಿತುಕೊಂಡು ತಾಂಡವತ ಮಾಡಿದ ಶಿವ ಅಮಮಮಮಮ. ರಾಗ ರಾಗಿಣಿಯ ತಾಟುವ ಹಾಡಿ ವಡಗಳನ್ನು ದಾಟುವ ಅಗಾಧವಾದ ಶಾಸ್ತ್ರೀಯ ಸಂಗೀತ ಕಲಿತು ಪಡೆಯ ಸರ್ಟಿಫಿಕೇಟ್. ಶೋಧಿಸಿದರು ಬಾಧಿಸಿದರು ಬೋಧಿಸಿದರು ಬಲ್ಲವರು ಆದಿ ವ್ಯಾಧಿ ಛೇದಿಸುವ ಸಂಗೀತದಿಂದ ಎಂದರು.
ಇನಿ ದನಿ ಬನ ಶುಢ ಪಿಕದಂತೆ ಸುಸ್ವರ್ತಿ ಪಾಡಲ್ ಹೈನು ಹೆಚ್ಚಾಗಿ ಕ್ಷೀರ ದತಿ ಕೃತ ಅರಿವೋ ಹರಿಯೋ ಅಳುವ ಮಗು ಗಪ್ಪಾಗುವುದಪ್ಪ ಹಾವು ಹೇಳಿ ತೆಗೆದಾಡುವುದಪ್ಪ ಬೆಳಗಿಮ್ಮಡಿಕೊಳ್ಳುವುದಪ್ಪ ಇದು ಎಲ್ಲ ಸಂಗೀತದ ಪ್ರಭೆಯಪ್ಪ. ನಾ ಹಿಂಗೆ ಹೇಳ್ಕೊತ ಕುಂತಂದ್ರ ಕುಂತೋರ್ ಎಷ್ಟು ಎದ್ದು ಹೋಗ್ತೀರಿ ಅಪ್ಪ. ಯಾಕಂದ್ರೆ ಇದು ತಿಳಿಯಲಾಗ್ಯದ್ರಿ ಅಪ್ಪ. ಇದು ನನ್ನ ಗುರು ಅಮೃತೇಶ್ ಮಾಸ್ತರ್ ಕಲಿಶೆಟ್ಟಿ ಬರ್ದಾರಪ್ಪ. ಆ ಗುರುವಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ನಿಮ್ಮಿಂದ ಇರ್ಲಿ ಅಪ್ಪ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಂಧುಗಳೇ, ಮತ್ತೊಮ್ಮೆ ನಾನು ರಜನಿಕಾಂತ್ ಸರ್ ಅವರು, ನನಗೆ ನಮ್ಮ ರಾಜ್ ಸರ್ ಅವರು ಮತ್ತು ಪಗಡೆ ಸರ್ ಅವರು ನಿನ್ನೆ ಭಾಷಣದಲ್ಲಿ ಮಾಡಿದ್ದು ಇವತ್ತು ಯೂಟ್ಯೂಬ್ ದಲ್ಲಿ ನೋಡದೆ ಲಕ್ಷಾವಧಿ ಜನ ನೋಡ್ಯಾರ. ಈ ಕೋರಿ ಮಠದ ಬಗ್ಗೆ, ದನಗರ ಗಲ್ಲಿಯ ಈ ಬಡಾವಣೆಯ ಬಗ್ಗೆ ಆಡಿರ್ತಕ್ಕಂಥ ಅವರ ಮಾತುಗಳು ಲಕ್ಷ ಲಕ್ಷ ಜನ ಇವತ್ತು ಯೂಟ್ಯೂಬ್ ಮುಖಾಂತರ ನೋಡಿದ್ದಾರೆ. ಇವತ್ತು ಈ ಕಾಲೋನಿಯ ಗುಣಧರ್ಮ, ಇಲ್ಲಿ ಸಂಯುಕ್ತೆ, ಸಹಿಷ್ಣುತೆ, ಔದಾರ್ಯ, ವ್ಯಕ್ತಿತ್ವ, ಅನುಭವದ ಜೊತೆಯಲ್ಲಿ ಮನುಷ್ಯನಲ್ಲಿ ಬೌದ್ಧಿಕ ಶಿಕ್ಷಣ, ಮಾನಸಿಕ ಆರೋಗ್ಯ, ಬುದ್ಧಿಯ ಪ್ರಾವೀಣ್ಯತೆಯನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳಿಟ್ಟಾಗ ಮಾತ್ರ ವಿಕಾರಗೊಳ್ಳದೆ ವಿಕಾಸಗೊಂಡು ಮಾನವೀಯತೆ ಏನಂತ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕಲಬುರಗಿಯ ಆರೋಗ್ಯ ಇಲಾಖೆಯಲ್ಲಿ ಡ್ರೈವರ್ ಇದ್ದೀನಿ. ಕಲಬುರಗಿಯ ಆರೋಗ್ಯ ಇಲಾಖೆಯಲ್ಲಿ ಡ್ರೈವರ್ ಇದ್ದೀನಿ. ನಮ್ಮೂರು ಹರಸೂರು. ಸುಮ್ಮನೆ ಗುರುವಿನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ನಾನು ಸುಮ್ಮನೆ ಸಾಯಬಾರ್ದು ಅಂತ ಹೇಳಿ ಅಲ್ಲಿ ಹೋಗಿ ಒಂದಿಷ್ಟು ಕಾರ್ಯಕ್ರಮ ನೀಡ್ತಾ ಇದ್ದೀನಿ. ಹೀಗಾಗಿ ನನಗೂ ಕೂಡ 3 ಜನ ಹೆಣ್ಮಕ್ಳಿದ್ದಾರೆ. ದೊಡ್ಡಕ್ಕಿನ ಹೆಸರು ಮಹಾಲಕ್ಷ್ಮಿ, 2ನೇ ಹೆಸರು ಸೌಭಾಗ್ಯಲಕ್ಷ್ಮಿ, 3ನೇ ಹೆಸರು ಶ್ರೀಲಕ್ಷ್ಮಿ. ಇಲ್ರಿ, ಯಾಕಂದ್ರೆ ತಿಳಿತು ನಿನ್ನ ಹೆಣತಿ ಅದು ಗೃಹಲಕ್ಷ್ಮಿ. ಹೀಗಾಗಿ ಮನೆ ತುಂಬಾ ಲಕ್ಷ್ಮಿಗಳೇ ಇರುವ ಸಂದರ್ಭದಲ್ಲಿ ನಾನೊಬ್ಬ ಉಳಿದಿದ್ದೀನಿ. ಇನ್ನೊಂದು ವಿಶೇಷವಾಗಿ ಲಗ್ನ ಬಗ್ಗೆ ಹೇಳಿದ್ರು, ಅಪ್ಪ ಅವ್ರ ಲಗ್ನ ಹ್ಯಾಂಗಿರ್ಬೇಕು, ಹ್ಯಾಂಗ್ ನಡ್ಸ್ಕೊಂಡು ಗಂಡ ಹೆಂಡತಿ ಹ್ಯಾಂಗಿರ್ಬೇಕು. ನನಗೂ ಡ್ರೈವರ್ ಇದ್ದೀನಿ ಅಂತ ಯಾರು ಹೆಣ್ಣೆ ಕುಡ್ಲಿಕ್ಕೆ ಎಲ್ಲಿ ಕುಡಿದು ಬೀಳ್ತದೋ ಏನಿಲ್ಲ ಸುದ್ದ ಅನ್ಕೋದ. ಕೊನೆಗೆ ಸೋಲಾಪುರ ಮೇಲೆ ಒಂದು ಹಳ್ಳಿದಾಗ ಅದ್ ಏನಕ್ಕೆ ಇರ್ಲಕ್ಕಂತೇಳಿ ಕೊಟ್ರ ಹಾಂಗೆ ಹಿಂಗಾಗಿ ಲಗ್ನ ಆಯ್ತು. ಅವಾಗೇನು